ಇನ್ನೊಬ್ಬ ಸಮಾಜದ ಮುಖಂಡನ ತೇಜೋವಧೆ ಮಾಡ್ತಕ್ಕಂತ ಒಂದು ವಿಚಾರದಲ್ಲಿ ಅವ್ರನ್ನ ಏನಿವತ್ತು ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಒಬ್ಬ ಬಕ್ರ ಅಂತ ಅವ್ರೇನ್ ಕುರಿನ ಅಂತ ಹೇಳಿದ್ದಾರೆ. ಇವತ್ತು ಕುರಿ ಕಾಯ್ತಕ್ಕಂತ ವ್ಯಕ್ತಿ 15 ಬಜೆಟ್ ನ ಮಂಡಿಸಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೆ 10 ವರ್ಷಗಳ ಕಾಲ. ಮರಿಗೌಡ ಅನ್ನೋ ಬಕ್ರನನ್ನ ಇವತ್ತು ಮೂಡ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ. ಹತ್ತು ವರ್ಷಗಳ ಪ್ರತಾಪ್ ಸಿಂಹ MP ಆಗಿ ಒಬ್ಬನೇ ಒಬ್ಬ ಬಡವನಿಗೆ ಒಂದು ನಿವೇಶನ ಕೊಡ್ತಕ್ಕಂಥ ಯೋಗ್ಯತೆ ಒಬ್ಬ ಸಂಸದನಿಗಿಲ್ಲ. ಅವ್ರಿಗೆ ಯಾವ ನೈತಿಕತೆ ಇದೆ ಕುರುಬ ಸಮಾಜದ ಬಗ್ಗೆ ಮಾತಾಡ್ಲಿಕ್ಕೆ? ಅದು ಬಿಟ್ಟು ಸಮಾಜಕ್ಕೆ ತಾನೆ ಏನ್ ಮಾಡಿದ್ದಾರೆ? ಸಮಾಜದ ಒಳಿತಿಗಾಗಿ ಬಡವರ ಏಳಿಗೆಗಾಗಿ ಏನ್ ಮಾಡವ್ರು ಅವ್ರು ಹೇಳಿ? ನಾನು 10 ವರ್ಷ ಸಂಸದನಾಗಿ ಇಂತ ಕೆಲಸ ಮಾಡಿನಿ ಅಂತೇಳಿ ಶ್ವೇತಪತ್ರ ಹೊಡಿಸ್ಲಿ ತಾಕತ್ತಿದ್ರೆ ಪ್ರತಾಪ್ ಸಿಂಹನ ಮೂರ್ಖತನ, ಅವನ ದುರಾಂಕಾರದಿಂದ ಇವತ್ತು ಅವ್ರ ಪಾರ್ಟಿಯವರು ಅವನಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅವನ ಈ ದುರಾಂಕಾರಕ್ಕೋಸ್ಕರನೇ ನಿನ್ನ ದುರಾಂಕಾರದ ಮಿತಿ ಮೀರಿದೆ ಅಂತ ಹೇಳಿ ಅದ್ರ ಜೊತೆಗೆ ಇಲ್ಲ ಸಲ್ಲದ ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕಂದಂತ ವಿಚಾರಗಳೆಲ್ಲ ಹೈಕಮಾಂಡ್ ಹೋಗಿ ಅವ್ರ ಹೈಕಮಾಂಡ್ ಇವತ್ತು ಆ ಒಂದೆಲ್ಲ ವಿಷಯಗಳನ್ನ ಇಟ್ಕೊಂಡು ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನ ಅವನಿಗೆ ವಂಚಿಸಿದ್ರು. ಮೂಡ ಅಧ್ಯಕ್ಷ ಕೆ ಮರಿಗೌಡರೊಬ್ಬ ಬಕ್ರ ಅನ್ನುವಂತಹ ಮಾತನ್ನ ಎಲ್ಲೊಂದ್ ಕಡೆ ಪ್ರತಾಪ್ ಸಿಂಹ ಅವರು ಇವತ್ತು ಆ ಮಾತನ್ನ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆಪ್ತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ APMCಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಬಂಡಿಪಾಳ್ಯ ಬಸವರಾಜ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ ನಾನು. ಸರ್, ಎಲ್ಲೊಂದ್ ಕಡೆ ಮೂಡ ಅಧ್ಯಕ್ಷನ ಬಕ್ರ ಅನ್ನುವಂತಹ ಪದವನ್ನ ಇವತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹಾಡ್ತಾರೆ ಅಂದ್ರೆ ಯಾವ ಹಿನ್ನೆಲೆ ಇಟ್ಕೊಂಡು ಹಾಡಿರ್ಬೋದು? ಏನಾಗಿದೆ ಈಗ ಅಂತಂದ್ರೆ, ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ರಾಜಕೀಯ ತೆವಲಿಗೋಸ್ಕರವಾಗಿ ಒಬ್ಬ ಮೂಡ ಅಧ್ಯಕ್ಷನ, ಒಬ್ಬ ಕುರುಬ ಸಮಾಜದ ಮುಖಂಡನ ಅಗೌರವದಿಂದ ಏನು ಇವತ್ತು ಮಾತಾಡಿದ್ದಾರೆ, ಅದನ್ನ ತೀವ್ರವಾಗಿ ನಾವು ನಮ್ಮ ಸಮಾಜದ ವತಿಯಿಂದ, ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರ ವತಿಯಿಂದ ನಾವು ಅದನ್ನು ಖಂಡಿಸ್ತೇನೆ. ಮೊದಲನೇದಾಗಿ ನಾನು ಅವರು ಸಂಸದರಾದಂಥ ಸಂದರ್ಭದಲ್ಲಿ ಅವರಿಗೆ ಹೆಂಡತಿ ಹೆಸರಿನಲ್ಲಿ ಸೈಟ್ ನಿವೇಶನವನ್ನ ಮೂಡಾದಲ್ಲಿ ಪಡ್ಕತ್ತಾರೆ. 46 4ನೇ ಅಂತ ವಿಜಯನಗರದಲ್ಲಿ. ಅವ್ರಿಗೆ ಮಾನ ಮರ್ಯಾದೆ ಏನಾದಿದ್ರೆ ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಕ್ ಬಂದಿದ್ದಾರೆ. ಏನ್ ಹೇಳ್ತಾರೆ? ಸಿದ್ದರಾಮಯ್ಯನವರು ಅವರು 16 ನಿವೇಶನವನ್ನು ಸರೆಂಡರ್ ಮಾಡಬೇಕು, ಸರೆಂಡರ್ ಮಾಡಿ ಅವರು ಒಳ್ಳೆ 40 ವರ್ಷ ರಾಜಕೀಯ ಮುಸುದ್ದಿ ಅಂತ ಹೇಳ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾದ ತಕ್ಷಣನೇ ಅವ್ರು ನಿವೇಶನ ಪಡ್ಕತ್ತಾರೆ. ಅವರು ಯಾರು ಬಡವರು ನಿವೇಶನ ಕೊಡಿಸಿದಾರ ಸಂಸದರಾಗಿ? ಅವ್ರದೇ ಸರ್ಕಾರ ಇತ್ತು. ಯಾರು ಒಬ್ಬರಿಗೆ ಬಡವ್ರಿಗೆ ಒಂದೇ ಒಂದು ನಿವೇಶನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದಾರ? 10 ವರ್ಷಗಳ ಪ್ರತಾಪ್ ಸಿಂಹ MP ಆಗಿ ಒಬ್ಬನೇ ಒಬ್ಬ ಬಡವನಿಗೆ ಒಂದು ನಿವೇಶನ ಕೊಡ್ತಕ್ಕಂಥ ಯೋಗ್ಯತೆ ಒಬ್ಬ ಸಂಸದನಿಗಿಲ್ಲ. ಕೊಡಿಸ್ತಕ್ಕಂಥ ತಾಕತ್ತಿಲ್ಲ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಸಹ ಅವ್ರಿಗೆ ಇನ್ನೊಬ್ಬ ಸಮಾಜದ ಮುಖಂಡನ ತೇಜೋವಧೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಅವ್ರನ್ನ ಏನಿವತ್ತು ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಒಬ್ಬ ಬಕ್ರ ಅಂತ ಅವ್ರೇನ್ ಕುರಿನ ಅಂತ ಹೇಳಿದ್ದಾರೆ. ಇವತ್ತು ಕುರಿ ಕಾಯ್ತಕ್ಕಂಥ ವ್ಯಕ್ತಿ 15 ಬಜೆಟ್ ನ ಮಂಡಿಸಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೆ 10 ವರ್ಷಗಳ ಕಾಲ ಒಂದೇ ಒಂದು ಕರಪ್ಷನ್ ಇಲ್ಲದೆ, ಒಂದೇ ಒಂದು ಇಶ್ಯೂಸ್ ಇಲ್ದೇನೆ, ಅವ್ರ ವಿರುದ್ಧವಾದಂತ ಒಂದೇ ಒಂದು ಇಲ್ದೇನೆ ಅಧಿಕಾರವನ್ನು ಮಾಡಿರ್ತಕ್ಕಂಥವ್ರು ಹಾಲುಮತ ಸಮಾಜ. ಈ ಸಮಾಜದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಮಾಧ್ಯಮ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಯಾವ ನೈತಿಕತೆ ಇದೆ ಕುರುಬ ಸಮಾಜದ ಬಗ್ಗೆ ಮಾತಾಡ್ಲಿಕ್ಕೆ? ಅದು ಬಿಟ್ಟು ಸಮಾಜಕ್ಕೆ ತಾನೆ ಏನ್ ಮಾಡಿದ್ದಾರೆ? ಸಮಾಜದ ಒಳಿತಿಗಾಗಿ ಬಡವರ ಏಳಿಗೆಗಾಗಿ ಏನ್ ಮಾಡವ್ರು ಅವ್ರು ಹೇಳಿ? ನಾನು 10 ವರ್ಷ ಸಂಸದನಾಗಿ ಇಂತ ಕೆಲಸ ಮಾಡಿನಿ ಅಂತೇಳಿ ಶ್ವೇತಪತ್ರ ಹೊಡಿಸ್ಲಿ ತಾಕತ್ತಿದ್ರೆ ಆಮೇಲೆ ಬಂದವರು ಇನ್ನೊಬ್ರ ಜಾತಿ ಬಗ್ಗೆ ಆಗಲಿ, ಇನ್ನೊಬ್ರನ್ನ ಮುಖಂಡನ ತೇಜೋವಧೆ ಮಾಡ್ತಕ್ಕಂಥದ್ದಾಗ್ಲಿ ಮಾಡ್ಲಿ. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಮಾಧ್ಯಮ ಬಯಸ್ತೇನೆ ನಾನು, ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ. ಬಕ್ರ ಅನ್ನೋ ಜೊತೆಗೆ ದಡ್ಡ ಶಿಖಾಮಣಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾರು ದಡ್ಡ ಶಿಖಾಮಣಿಗಳಾಗಿ ಅಧಿಕಾರ ಅನುಭವಿಸ್ತಾ ಇಲ್ಲ. ಅವರ ಮೂರ್ಖತನ, ಪ್ರತಾಪ್ ಸಿಂಹನ ಮೂರ್ಖತನ, ಅವನ ದುರಾಂಕಾರದಿಂದ ಇವತ್ತು ಅವ್ರ ಪಾರ್ಟಿಯವರು ಅವನಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅವನ ಈ ದುರಾಂಕಾರಕ್ಕೋಸ್ಕರನೇ ನಿನ್ನ ದುರಾಂಕಾರದ ಮಿತಿ ಮೀರಿದೆ ಅಂತ ಹೇಳಿ ಅದ್ರ ಜೊತೆಗೆ ಇಲ್ಲ ಸಲ್ಲದ ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕಂದಂತ ವಿಚಾರಗಳೆಲ್ಲ ಹೈಕಮಾಂಡ್ ಹೋಗಿ ಅವ್ರ ಹೈಕಮಾಂಡ್ ಇವತ್ತು ಆ ಒಂದೆಲ್ಲ ವಿಷಯಗಳನ್ನ ಇಟ್ಕೊಂಡು ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನ ಅವನಿಗೆ ವಂಚಿಸಿದ್ರು. ಇವೆಲ್ಲ ಇಟ್ಕೊಂಡು ಅವ್ರು ಇನ್ನೊಬ್ಬರ ಬಗ್ಗೆ ದಡ್ಡ ಶಿಖಾಮಣಿ ಅನ್ನೋದಾಗ್ಲಿ, ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದಾಗಲಿ, ಒಬ್ಬ ಕುರುಬ ಸಮಾಜದ ಮುಖಂಡನ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ ಅದನ್ನು ನಾವು ಇಡೀ ಸಮಾಜದ ವತಿಯಿಂದ ಉಗ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಅವನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಮಯ ಬರ್ತದೆ. ದಯಮಾಡಿ ಆ ಮಾತನ್ನ ವಾಪಸ್ ತಗೋಬೇಕು, ಕೂಡಲೇ ಸಮಾಜದ ಕ್ಷಮೆ ಕೇಳಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಆಗ್ರಹಿಸ್ತೇನೆ. ಜೊತೆಗೆ ಮರಿಗೌಡರು ಕೂಡ ಅಬ್ಸ್ಕೆಂಡ್ ಆಗಿದ್ರು ಶಿಖಾ ಕೇಸಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ.
ಮರಿಗೌಡರ ಕೇಸ್ನಲ್ಲಿ ಕಾನೂನಾತ್ಮಕವಾಗಿ ನಡೆದಂತ ಸಂದರ್ಭ ಇರಬಹುದು. ಅಬ್ಸೆಂಟ್ ಆಗಿ ಏನ್ ಕದ್ದು ಓಡೋಗಿರ್ಲಿಲ್ಲ. ಅವರು ಬಂದ್ರು, ಅರೆಸ್ಟ್ ಆದ್ರು, ಕಾನೂನಾತ್ಮಕವಾಗಿ ಕೋರ್ಟ್ ನಿಂದ ಬೇಲ್ ತಗೊಂಡ್ರು, ಫೇಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಇವ್ರಿಗೆ ಯಾವ ಯೋಗ್ಯತೆ ಇದೆ? ಇವ್ರು ಎಷ್ಟೊಂದು ಕೆಟ್ಟದಾಗಿ ಅಶ್ಲೀಲಗಳ ಬಳಸಿದಾರೆ ಹೆಣ್ಮಕ್ಳ ಬಗ್ಗೆ. ಒಬ್ಬ MP ಆದಂತವನು, ಲೋಕಸಭಾ ಸದಸ್ಯನಾದಂತವನು, ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಮಾಡ್ತಕ್ಕಂಥ ಯಾವುದೇ ನೈತಿಕತೆ, ಯೋಗ್ಯತೆ ಎಲ್ಲನೂ ಕಳ್ಕೊಂಡು ಇವತ್ತು ಒಬ್ಬ ಸಾಮಾನ್ಯ ಮನಸ್ಸನಾಗಿದ್ದಾನೆ ಅಪ್ಪ. ಅವನಿಗೆ ಬೇರೆಯವ್ರ ತೇಜೋವಜೆ ಮಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಅದನ್ನ ನಾವು ಉಗ್ರವಾಗಿ ಇವತ್ತು ದಿವಸ ಅದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲೂ ಸಹ ಇದೇ ತರ ಅವರು ಮಾತಾಡಿದ್ರೆ ನಾವು ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ನಿಮ್ಮ ಮುಖಾಂತರ ಸಿದ್ದರಾಮಯ್ಯ ಅವ್ರನ್ನ ಹಿಂದೆ ದ್ವೇಷ ಮಾಡ್ತಾ ಇದ್ರು, ಈಗ ಒಂದು ಸ್ವಲ್ಪ ಪ್ರೀತಿ ತೋರಿಸ್ತಾ ಇದ್ದಾರೆ. ಈಗ ಏನಾಗಿದೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರದ್ದು ಯಾರ್ದು ಇಶ್ಯೂ ಇಲ್ಲ, ಸಿದ್ದರಾಮಯ್ಯವ್ರದ್ದು ಯಾವುದೇ ಹಗರಣ ಇಲ್ಲ. ಸ್ವಚ್ಛ ಆಡಳಿತ, ಸಾಮಾಜಿಕ ನ್ಯಾಯ, ಸಮಾಜದ ಒಳಿತಿಗಾಗಿ, ಬಡವರ ಏಳಿಗೆಗಾಗಿ ಎಲ್ಲ ಒಂದು ವಿಚಾರಗಳನ್ನು ಸಹ ಸಿದ್ದರಾಮಯ್ಯನವರು ಸರಿಯಾದ ನಿಟ್ಟಿನಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ಏನು ಇಲ್ಲದಿರೋದ್ರಿಂದ ಅವ್ರ ಪರವಾಗಿ ಮಾತಾಡ್ತಾರೆ ಅಷ್ಟೇ. BJP ಅವರು ಎಷ್ಟೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವ್ರದ್ದು ಏನು ತಪ್ಪಿಲ್ಲ ಅಂತ ಗೊತ್ತು, ಅದಕ್ಕೆ ಅಪ್ಪ ಅವ್ರ ಬಗ್ಗೆ ಮಾತಾಡ್ತಾವನೆ. ಕೂಡಲೇ ಅವರು ಬಕ್ರಾಣ ಪದನ ವಾಪಸ್ ತೆಗಿಲೇಬೇಕು, ಕೂಡಲೇ ಅದನ್ನು ವಾಪಸ್ ತಗೋಬೇಕು, ಸಮಾಜದ ಕ್ಷಮೆ ಕೇಳಬೇಕು ಅವರು. ಇಲ್ಲದೆ ಆದ್ರೆ ಅವ್ರ ವಿರುದ್ಧವಾಗಿ ಉಗ್ರ ಹೋರಾಟ ಮಾಡ್ತೀವಿ. ಇವಿಷ್ಟು APMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಹೇಶ್ ಕೆಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.